ನಿಮಗೆ ಗೊತ್ತಾ, ಒಂದ್ ರೂಮ್ಗೆ ಯಾರಾದ್ರೂ ಬಂದು ಎಂಟ್ರಿ ಕೊಡ್ತಾರೆ, ಅವ್ರೇನು ಮಾತಾಡ್ತಿಲ್ಲ, ಅವ್ರೇನು ಇಂಟ್ರೊಡ್ಯೂಸ್ ಮಾಡ್ಕೋತಿಲ್ಲ, ಆದ್ರೆ ರೂಮ್ ಅಲ್ಲಿರೋ ಎಲ್ಲಾ ಜನರು ಆಟೋಮೆಟಿಕ್ ಆಗಿ ಅವ್ರ ಕಡೆ ನೋಡ್ತಾರೆ. ಯಾಕೆ? ಅವ್ರು ಫೇಮಸ್ ರಿಚಾ ಅಥವಾ ಯಾವ್ದಾದ್ರು ಪವರ್ಫುಲ್ ಪೊಸಿಷನ್ ಅಲ್ಲಿ ಇದಾರ? ಇಲ್ಲ, ಇದೇನು ಅಲ್ಲ. ರೀಸನ್ ಏನಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಪವರ್ಫುಲ್ ಆಗಿದೆ. ಒಂದ್ ರಿಸರ್ಚ್ ಪ್ರಕಾರ ನಮ್ ಕಮ್ಯುನಿಕೇಶನ್ ಅಲ್ಲಿ 58% ಬಾಡಿ ಲ್ಯಾಂಗ್ವೇಜ್, 38% ವಾಯ್ಸ್ ಟೋನ್, ರೆಸ್ಟ್ 7% ವರ್ಡ್ಸ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವೇನ್ ಹೇಳ್ತೀರಾ ಅಂತ ಜನ ಕೇಳಲ್ಲ, ನೀವ್ ಹೇಗ್ ನಿಂಕೋತೀರಾ, ಹೇಗ್ ನಡೀತೀರಾ, ಹೇಗ್ ನೋಡ್ತೀರಾ ಅದನ್ನೇ ಜನ ಜಡ್ಜ್ ಮಾಡೋದು. ಇಮ್ಯಾಜಿನ್ ಮಾಡಿ, ನೀವ್ ಇಂಟರ್ವ್ಯೂಗೆ ಹೋಗ್ತೀರಾ, ಫುಲ್ ಪ್ರಿಪೇರ್ ಕೂಡ ಆಗಿರ್ತೀರಾ, ನಾಲೆಡ್ಜ್ ಇದೆ, ಸ್ಕಿಲ್ಸ್ ಇದೆ, ಆದ್ರೆ ಎಂಟ್ರಿ ಕೊಡ್ತಿದಂಗೆ ಶೋಲ್ಡರ್ ಸ್ಲಂಪ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಇಲ್ಲ, ನಿಮ್ ಕೈಗಳು ಫುಲ್ ನರ್ವಸ್ ಆಗುತ್ತೆ. ಆ ಟೈಮಲ್ಲಿ ಇಂಟರ್ವ್ಯೂರ್ ಮೈಂಡ್ ಅಲ್ಲಿ ಒಂದೇ ಥಾಟ್ ಬರೋದು, ಈ ಹುಡುಗಂಗೆ ಕಾನ್ಫಿಡೆನ್ಸೇ ಇಲ್ಲ ಅಂತ. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕಿನ ಮುಂಚೆನೆ ನಿಮ್ ಕತೆ ಮುಗೀತು. ಈ ತರ ಬರೀ ಇಂಟರ್ವ್ಯೂಸ್ ಅಲ್ಲಿ ಮಾತ್ರ ಅಲ್ಲ, ಕಾಲೇಜ್, ಬಿಸ್ನೆಸ್, ರಿಲೇಶನ್ಶಿಪ್, ಲೀಡರ್ಶಿಪ್, ಸೋಷಿಯಲ್ ರೆಸ್ಪೆಕ್ಟ್, ಎಲ್ಲಾ ಕಡೆ ನಮ್ ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಇಂಪ್ರೆಷನ್ ನ ಡಿಸೈಡ್ ಮಾಡುತ್ತೆ. ಬಟ್ ಹಿಯರ್ ಇಸ್ ದ ರಿಯಲ್ ಕ್ವೆಶ್ಚನ್, ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಇರ್ಬೇಕಾ ಅಥವಾ ಸ್ಟ್ರಾಂಗ್ ಬಾಡಿ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತಾ? ಈ ಆನ್ಸರ್ ನಿಮ್ಗೆ ಶಾಕ್ ಕೊಡುತ್ತೆ. ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ರಿವೀಲ್ ಮಾಡ್ತೀನಿ. ಆದ್ರೆ ಅದಕ್ ಮುಂಚೆ ನಾನ್ ನಿಮ್ಗೆ 5 ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ಸೀಕ್ರೆಟ್ಸ್ ಹೇಳ್ತೀನಿ. ಈ ಸೀಕ್ರೆಟ್ಸ್ ನ ಮಾಸ್ಟರ್ ಮಾಡಿದ್ರೆ ಜನ ನಿಮ್ಮನ್ನ ನೋಡಿದ ತಕ್ಷಣ ರೆಸ್ಪೆಕ್ಟ್ ಕೊಡಕ್ ಶುರು ಮಾಡ್ತಾರೆ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ರೂಲ್, ಪೋಸ್ಚರ್. ನಿಮಗೆ ಗೊತ್ತಾ, ಸಿಂಹ ಕಾಡಲ್ಲಿ ನಡೆಯುವಾಗ ಅದ್ರ ತಲೆ ಬಗ್ಸಲ್ಲ, ತಲೆ ಎತ್ತಿ ನಿಧಾನಕ್ಕೆ ಕಂಪ್ಲೀಟ್ ಕಂಟ್ರೋಲ್ ಇಂದ ನಡೆಯುತ್ತೆ. ಈ ರೀಸನ್ಗೆನೆ ಸಿಂಹನ ಕಾಡಿನ ರಾಜ ಅಂತ ಕರೆಯೋದು. ಹ್ಯೂಮನ್ಸ್ ಅಲ್ಲೂ ಸೇಮ್ ಸೈಕಾಲಜಿ ಅಪ್ಲೈ ಆಗುತ್ತೆ. ನೀವ್ ಯಾವ ತರ ನಿಲ್ಬೇಕಂದ್ರೆ ಶೋಲ್ಡರ್ಸ್ ಬ್ಯಾಕ್, ಚೆಸ್ಟ್ ಓಪನ್, ಹೆಡ್ ಸ್ಟ್ರೈಟ್, ಸ್ಪೈನ್ ಸ್ಟ್ರೈಟ್. ಇದೊಂದು ಸಿಂಪಲ್ ಪೋಸ್ಚರ್ ಚೇಂಜ್ ಅಷ್ಟೇ, ಆದ್ರೆ ಇದು ಎಷ್ಟು ಪವರ್ಫುಲ್ ಅಂದ್ರೆ ಇದು ನಿಮ್ ಬ್ರೈನ್ ಗೆ ಸಿಗ್ನಲ್ ಕೊಡುತ್ತೆ, ಐ ಆಮ್ ಇನ್ ಕಂಟ್ರೋಲ್ ಅಂತ. ಬಟ್ ವೇಟ್, ನಿಮ್ ಪೋಸ್ಚರ್ ಸ್ಟ್ರಾಂಗ್ ಇದ್ರು ನೆಕ್ಸ್ಟ್ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೆಲ್ಲಾ ಪವರ್ ಡಿಸ್ಟ್ರಾಯ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ನೀವ್ ಯಾರ ಜೊತೆನಾದ್ರೂ ಮಾತಾಡ್ತಿರ್ತೀರಾ, ಅವರು ನಿಮ್ ಮುಖಾನೇ ನೋಡಲ್ಲ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಅಥವಾ ಫೋನ್ ನೋಡ್ತಾರೆ. ನಿಮಗೆ ಹೆಂಗ್ ಫೀಲ್ ಆಗುತ್ತೆ? ಡಿಸ್ರೆಸ್ಪೆಕ್ಟೆಡ್ ಫೀಲ್ ಆಗುತ್ತಲ್ವಾ? ಅದಕ್ಕೆ ಐ ಕಾಂಟ್ಯಾಕ್ಟ್ ಒಂದು ಪವರ್ ಸಿಗ್ನಲ್ ತರ. ಇದ್ರ ರೂಲ್ ಸಿಂಪಲ್ ಆಗಿದೆ, ಮಾತಾಡ್ಬೇಕಾದ್ರೆ ಅವ್ರ ಕಣ್ಣೇ ನೋಡಿ, ಕೇಳಿಸ್ಕೋಬೇಕಾದ್ರೂ ಅವ್ರ ಕಣ್ಣು ನೋಡಿ. ನಿಮಗೆ ಭಯ ಇಲ್ಲ ಅಂತ ಅವ್ರಿಗೆ ಫೀಲ್ ಮಾಡಿಸಿ, ಆದ್ರೆ ಕೇರ್ಫುಲ್ ಆಗಿ. CCTV ಕ್ಯಾಮ್ರಾ ತರ ಸ್ಟೇರ್ ಮಾಡಬೇಡಿ, ಕಾಮ್ ಆಗಿ ಐ ಕಾಂಟ್ಯಾಕ್ಟ್ ಮಾಡಿ. ಪ್ರಾಕ್ಟೀಸ್ ಹೆಂಗ್ ಮಾಡಿ ಅಂದ್ರೆ, ನೆಕ್ಸ್ಟ್ ಟೈಮ್ ನಿಮ್ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ 3 to 5 ಸೆಕೆಂಡ್ಸ್ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ, ಆಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಮತ್ತೆ ಐ ಕಾಂಟ್ಯಾಕ್ಟ್ ಮಾಡಿ. ಇದು ಕೂಡ ಸಿಂಪಲ್ ಟೆಕ್ನಿಕ್, ಆದ್ರೆ ಯೂಸ್ ಇಂಪ್ಯಾಕ್ಟ್ ಕೊಡುತ್ತೆ. ಬಟ್ ಹಿಯರ್ ಇಸ್ ದ ಟ್ವಿಸ್ಟ್, ನಿಮ್ ಪೋಸ್ಟರ್ ಸ್ಟ್ರಾಂಗ್ ಇದೆ, ಐ ಕಾಂಟ್ಯಾಕ್ಟ್ ಕೂಡ ಸ್ಟ್ರಾಂಗ್ ಇದೆ, ಆದ್ರೆ ನಿಮ್ ಮೂವ್ಮೆಂಟೇ ವೀಕ್ ಇದ್ರೆ ಪೀಪಲ್ ಸ್ಟಿಲ್ ನಿಮ್ಮನ್ನ ವೀಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನೋಟಿಸ್ ಮಾಡಿದೀರಾ, ಕಾನ್ಫಿಡೆಂಟ್ ಪೀಪಲ್ ಯಾವತ್ತೂ ರಶ್ ಮಾಡಲ್ಲ, ಅವರು ಸ್ಲೋ, ಕಾಮ್ ಅಂಡ್ ಕಂಟ್ರೋಲ್ ಆಗಿ ಮೂವ್ ಮಾಡ್ತಾರೆ. ಆದ್ರೆ ನರ್ವಸ್ ಜನಗಳು ಫಾಸ್ಟ್ ಮೂವ್ಮೆಂಟ್ಸ್ ಮಾಡ್ತಾರೆ, ರ್ಯಾಂಡಮ್ ಹ್ಯಾಂಡ್ ಮೂವ್ಮೆಂಟ್ಸ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಶಿಫ್ಟ್ ಆಗ್ತಿರ್ತಾರೆ. ಇವೆಲ್ಲ ಬ್ರೈನ್ ಗೆ ಸಿಗ್ನಲ್ ಮಾಡುತ್ತೆ, ಐ ಆಮ್ ನರ್ವಸ್ ಅಂತ. ಪವರ್ಫುಲ್ ಪೀಪಲ್ ದು ಮೂವ್ಮೆಂಟ್ ಹೆಂಗಿರುತ್ತಂದ್ರೆ ಸ್ಲೋ ವಾಕಿಂಗ್, ಕಂಟ್ರೋಲ್ಡ್ ಗೆಸ್ಚರ್ಸ್, ಕಾಮ್ ಸಿಟ್ಟಿಂಗ್. ಫಾರ್ ಎಕ್ಸಾಂಪಲ್, ನೀವು ಚೇರ್ ಅಲ್ಲಿ ಕುತ್ಕೋಬೇಕಾದ್ರೆ ಪಟ್ ಅಂತ ಕುತ್ಕೋಬೇಡಿ, ನಿಧಾನ ಕುತ್ಕೊಳ್ಳಿ, ಸ್ಪೇಸ್ ಆಕ್ಯುಪೈ ಮಾಡಿ. ಕಾಲೇಜ್ ಬೆಂಚ್ ಅಲ್ಲಿ 3 ಜನ ಕೂತಿದ್ರು, ನೀವು ಅವ್ರ ಪಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋತೀರಾ? ಬ್ರೋ, ನೀವು ಪ್ಯಾಸೆಂಜರ್ ತರ ಅಲ್ಲ, ಓನರ್ ತರ ಕುತ್ಕೊಳ್ಳಿ. ನೆಕ್ಸ್ಟ್ ರೂಲ್ ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಜನ ಆಟೋಮೆಟಿಕಲಿ ನಿಮ್ಮನ್ನ ಲೀಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ವೀಕ್ ಕಮ್ಯುನಿಕೇಟರ್ಸ್ ತುಂಬಾ ಸ್ಪೀಡ್ ಆಗಿ ಮಾತಾಡ್ತಾರೆ. ಯಾಕೆ? ಅವರು ಆ ಸೈಲೆನ್ಸ್ ಗೆ ಭಯ ಪಡ್ತಾರೆ. ಸ್ಟ್ರಾಂಗ್ ಕಮ್ಯುನಿಕೇಟರ್ಸ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪಾಸ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲಿಸನ್ ಕೇರ್ಫುಲಿ. ಈ ಆಪರ್ಚುನಿಟೀಸ್ ನಿಮ್ ಲೈಫ್ ಚೇಂಜ್ ಮಾಡಬಹುದು. ಇದು ಇಂಪ್ಯಾಕ್ಟ್ ಡಬಲ್ ಮಾಡುತ್ತೆ. ವೈ? ಬಿಕಾಸ್ ಸೈಲೆನ್ಸ್ ಕ್ರಿಯೇಟ್ಸ್ ಟೆನ್ಷನ್, ಮತ್ತೆ ಟೆನ್ಷನ್ ಕ್ರಿಯೇಟ್ಸ್ ಅಟೆನ್ಷನ್. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡಿ. ಸ್ಟೋರಿ ಹೇಳ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಿನ ಮುಂಚೆ ಪಾಸ್ ಮಾಡಿ. ಪೀಪಲ್ ಲೀನ್ ಫಾರ್ವರ್ಡ್, ಕ್ಯೂರಿಯಸ್ ಆಗ್ತಾರೆ. ಬಟ್ ಒಂದ್ ಫೈನಲ್ ಟೆಕ್ನಿಕ್ ಇದೆ, ಇದನ್ನ ಮಾಸ್ಟರ್ ಮಾಡಿದ್ರೆ ನಿಮ್ ಪ್ರೆಸೆನ್ಸ್ ರೂಮ್ ಎನ್ವಿರಾನ್ಮೆಂಟ್ ನೇ ಚೇಂಜ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ನೀವು ರೂಮ್ಗೆ ಎಂಟರ್ ಆಗ್ತೀರಾ. ನೀವು ಎಂಟರ್ ಆಗ್ಬೇಕಾದ್ರೆ 2 ತರ ಎಂಟ್ರಿ ಕೊಡಬಹುದು. ಟೈಪ್ 1, ಡೋರ್ ಓಪನ್ ಮಾಡ್ತೀರಾ, ಫಾಸ್ಟ್ ಆಗಿ ವಾಕ್ ಮಾಡ್ಕೊಂಡು ಫೋನ್ ನೋಡ್ತಾ ಒಳಗ್ ಹೋಗ್ತೀರಾ, ಯಾರು ನಿಮ್ಮನ್ನ ನೋಟಿಸ್ ಮಾಡಲ್ಲ. ಟೈಪ್ 2, ಡೋರ್ ಓಪನ್ ಮಾಡ್ತೀರಾ, ಪಾಸ್ ಆಗಿ ಕಾಮ್ ಆಗಿ ನಿಮ್ ಸುತ್ತಲೂ ನೋಡ್ತೀರಾ, ಸ್ಲೋ ಆಗಿ ವಾಕ್ ಮಾಡ್ತೀರಾ, ಪೋಸ್ಚರ್ ಸ್ಟ್ರಾಂಗ್ ಇರುತ್ತೆ. ಈ ತರ ಜನದ ಅಟೆನ್ಷನ್ ನಿಮ್ ಹತ್ರ ಮಾಡ್ಕೋತೀರಾ. ವೈ? ಬಿಕಾಸ್ ಹ್ಯೂಮನ್ ಸಬ್ ಕಾನ್ಶಿಯಸ್ಲಿ ರೆಸ್ಪೆಕ್ಟ್ ಪ್ರೆಸೆನ್ಸ್, ನಾಟ್ ನಾಯ್ಸ್, ನಾಟ್ ಶೌಟಿಂಗ್, ಜಸ್ಟ್ ಪ್ರೆಸೆನ್ಸ್. ಬಟ್ ಇವಾಗ ಬಿಗ್ಗೆಸ್ಟ್ ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ದೆ ನಿಮ್ಗೆ, ನೆನ್ಪಿದ್ಯಾ? ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಇರ್ಬೇಕಾ ಅಥವಾ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತಾ ಅಂತ? ಆನ್ಸರ್ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್ ಇಸ್ ಮೋರ್ ಇಂಪಾರ್ಟೆಂಟ್. ಸೈನ್ಸ್ ಏನ್ ಹೇಳುತ್ತೆ ಅಂತ ಕೇಳೋಣ ಬನ್ನಿ. ವೆನ್ ಯು ಸ್ಟ್ಯಾಂಡ್ ಸ್ಟ್ರಾಂಗ್, ಬ್ರೈನ್ ನಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ, ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ, ಕಾರ್ಟಿಸಾಲ್ ರೆಡ್ಯೂಸ್ ಆಗುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಇಸ್ ಲಿಟರಲಿ ಕ್ರಿಯೇಟೆಡ್ ಬೈ ಪೋಸ್ಚರ್. ಸೊ ನೀವು ಕಾನ್ಫಿಡೆಂಟ್ ಆಗ್ಬೇಕಂದ್ರೆ, ಕಾನ್ಫಿಡೆನ್ಸ್ ಫೀಲ್ ಆಗ್ಬೇಕು ಅಂತ ವೇಟ್ ಮಾಡಬೇಡಿ. ಆಕ್ಟ್ ಕಾನ್ಫಿಡೆಂಟ್ ಫಸ್ಟ್, ಬ್ರೈನ್ ಆಟೋಮೆಟಿಕ್ ಆಗಿ ಅದನ್ನ ಫಾಲೋ ಮಾಡುತ್ತೆ. ಆದ್ರೆ ಕೇರ್ಫುಲ್ ಆಗಿರಿ, ಬರೀ ಇದ್ ಮಾತ್ರ ಸಾಕಾಗಲ್ಲ. ಇದರಲ್ಲಿ ಒಂದು ಡೇಂಜರಸ್ ಟ್ರ್ಯಾಪ್ ಇದೆ. ಎಷ್ಟೋ ಜನ ಈ ಟ್ರ್ಯಾಪ್ ಅಲ್ಲಿ ಸಿಗಾಕೋಬಿಡ್ತಾರೆ. ಅದನ್ನ ನೀವೇನಾದ್ರೂ ಇಗ್ನೋರ್ ಮಾಡಿದ್ರೆ ಬಾಡಿ ಲ್ಯಾಂಗ್ವೇಜ್ ಪವರ್ ವೇಸ್ಟ್ ಆಗುತ್ತೆ.
ತುಂಬಾ ಜನಕ್ಕೆ ಕಾನ್ಫಿಡೆನ್ಸ್ ಅಂದ್ರೆ ಲೌಡ್, ಆರೋಗೆಂಟ್, ಶೋ ಆಫ್ ಅಂತ ಅನ್ಸುತ್ತೆ. ರಾಂಗ್. ರಿಯಲ್ ಕಾನ್ಫಿಡೆನ್ಸ್ ಅಂದ್ರೆ ಕಾಮ್, ರಿಯಲ್ ಪವರ್ ಅಂದ್ರೆ ಸೈಲೆನ್ಸ್, ರಿಯಲ್ ಡಾಮಿನೆನ್ಸ್ ಅಂದ್ರೆ ಕಂಟ್ರೋಲ್. ಸಿಗ್ಮಾ ಮೆನ್ ಯಾವತ್ತೂ ಶೌಟ್ ಮಾಡಲ್ಲ, ಯಾವತ್ತೂ ಕಿರ್ಚಲ್ಲ. ಅವರು ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ಯಾಕೆ? ಬಿಕಾಸ್ ಅವ್ರಿಗೆ ಆಲ್ರೆಡಿ ಅವ್ರ ವ್ಯಾಲ್ಯೂ ಗೊತ್ತು. ಮೌಂಟೇನ್ ನ ಇಮ್ಯಾಜಿನ್ ಮಾಡಿ, ಮೌಂಟೇನ್ ಏನಾದ್ರೂ ಕಿರ್ಚುತ್ತಾ? ಆದ್ರೆ ಎಲ್ಲರೂ ನೋಡ್ತಾರೆ, ರೆಸ್ಪೆಕ್ಟ್ ಕೂಡ ಮಾಡ್ತಾರೆ. ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಫೈನಲ್ ರೂಲ್, ಲೆಸ್ ನಾಯ್ಸ್ ಮೋರ್ ಪ್ರೆಸೆನ್ಸ್. ಇವಾಗ 5 ರೂಲ್ಸ್ ನೆನ್ಪು ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪೋಸ್ಚರ್, ಪವರ್ಫುಲ್ ಐ ಕಾಂಟ್ಯಾಕ್ಟ್, ಸ್ಲೋ ಮೂವ್ಮೆಂಟ್ಸ್, ಸ್ಟ್ರಾಟಜಿಕ್ ಪಾಸಸ್, ಡಾಮಿನೆಂಟ್ ಎಂಟ್ರೆನ್ಸ್. ಇವನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಚೇಂಜ್ ಆಗುತ್ತೆ, ಪೀಪಲ್ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಲೈಫ್ ಆಪರ್ಚುನಿಟೀಸ್ ಚೇಂಜ್ ಆಗುತ್ತೆ. ಬಟ್ ಹಿಯರ್ ಇಸ್ ದ ಟ್ರೂತ್ ದಟ್ ಮೋಸ್ಟ್ ಪೀಪಲ್ ಇಗ್ನೋರ್. ನಮ್ ಬಾಡಿ ಲ್ಯಾಂಗ್ವೇಜ್ ಟೆಂಪರರಿ ಕಾನ್ಫಿಡೆನ್ಸ್ ಕೊಡುತ್ತೆ, ಆದ್ರೆ ರಿಯಲ್ ಇನ್ನರ್ ಪವರ್ ಬರ್ಬೇಕಂದ್ರೆ ಡಿಸಿಪ್ಲಿನ್ ಬೇಕು, ಫೋಕಸ್ ಬೇಕು, ಸೆಲ್ಫ್ ಕಂಟ್ರೋಲ್ ಬೇಕು. ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವೇರ್ ಮಾಂಕ್ ಮೋಡ್ ಸ್ಟಾರ್ಟ್ ಆಗೋದು. ಮಾಂಕ್ ಮೋಡ್ ಅಂದ್ರೆ ನೋ ಡಿಸ್ಟ್ರಾಕ್ಷನ್ಸ್, ನೋ ಚೀಪ್ ಡೋಪಮೈನ್, ಪ್ಯೂರ್ ಫೋಕಸ್ ಆನ್ ಗೋಲ್ಸ್, ಬಿಲ್ಡಿಂಗ್ ಅನ್ಸ್ಟಾಪಬಲ್ ಮೈಂಡ್ ಸೆಟ್. ನಾನು ಆಲ್ರೆಡಿ ಮಾಂಕ್ ಮೋಡ್ ಬಗ್ಗೆ ಕಂಪ್ಲೀಟ್ ಗೈಡ್ ವಿಡಿಯೋ ಮಾಡಿದ್ದೀನಿ. ಇಫ್ ಯು ಟ್ರೂಲಿ ವಾಂಟ್ ಟು ಬಿಕಮ್ ಫೋಕಸ್ಡ್, ಡೇಂಜರಸ್ಲಿ ಡಿಸಿಪ್ಲಿನ್ ಅಂಡ್ ಮೆಂಟಲಿ ಪವರ್ಫುಲ್, ಹಾಗಾದ್ರೆ ಆ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ಕ್ರೀನ್ ಅಲ್ಲಿ ರೈಟ್ ಸೈಡ್ ಅಪಿಯರ್ ಆಗ್ತಿರುವ ವಿಡಿಯೋನ ಕ್ಲಿಕ್ ಮಾಡಿ. ಯಾಕಂದ್ರೆ ನಿಮ್ ಕಾನ್ಫಿಡೆನ್ಸ್ ಬಾಡಿ ಲ್ಯಾಂಗ್ವೇಜ್ ಇಂದ ಸ್ಟಾರ್ಟ್ ಆಗುತ್ತೆ, ಆದ್ರೆ ಪವರ್ಫುಲ್ ಮೈಂಡ್ ಸೆಟ್ ಇಂದ ಬಿಲ್ಡ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕಂತಾನು ಕಮೆಂಟ್ ಹಾಕಿ. ಥ್ಯಾಂಕ್ ಯು.